SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್ ಎವ್ರಿವನ್, ರೀಸೆಂಟ್ ಆಗಿ ನಾನು ಮತ್ತೆ ಕಿಶನ್ ಒಂದು ವಿಡಿಯೋ ಮಾಡಿದ್ವಿ ಆ್ಯಂಡ್ ಅದು ವೈರಲ್ ಕೂಡ ಆಗಿತ್ತು. ಅದರಲ್ಲಿ ನಾವು ಪಿಕಾಕ್ ಫೆದರ್ಸ್ನ ಯೂಸ್ ಮಾಡಿದ್ವಿ. ಯೂಸ್ ಮಾಡೋ ಟೈಮಲ್ಲಿ ನಮಗೆ ಗೊತ್ತಿರಲಿಲ್ಲ ದಟ್ ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಅಥವಾ ಫೆದರ್ಸ್ನ ಯೂಸ್ ಮಾಡೋದು ಒಂದು ಅಫೆನ್ಸ್ ಅಂತ. ಇಟ್ ವಾಸ್ ಅ ಟೀಮ್ ಕೊಲಾಬ್ರೇಷನ್ ಇನ್ಕ್ಲೂಡಿಂಗ್ 4 to 5 ಟೀಮ್ಸ್. ಬಟ್ ಇವಾಗ ಗೊತ್ತಾಗಿದೆ ದ್ಯಾಟ್ ಅದು ಮಾಡಿದ ತಪ್ಪು ಅಂತ. ಆ್ಯಂಡ್ ಆಲ್ಸೋ ಪಿಕಾಕ್ ಬಂದು ನಮ್ಮ ನ್ಯಾಷನಲ್ ಬರ್ಡ್ and it is protected under the Schedule 1 of Wildlife Protection Act 1972 and is also safeguarded under the provisions of Karnataka Forest Act. And ಇದು ನಮ್ಮ ಡ್ಯೂಟಿ ವೈಲ್ಡ್ ನಾವು ಕನ್ಸರ್ವ್ ಮಾಡಿ ಪ್ರೊಟೆಕ್ಟ್ ಮಾಡಬೇಕು. ಆ್ಯಂಡ್ ಆಲ್ಸೋ ಈ ಥರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ ಆಗಿರಲಿ ಅಥವಾ ಫೆದರ್ಸ್ನ ಆಗಲಿ ಮನೇಲಿ ಇಟ್ಕೊಳ್ಳೋದು ಮತ್ತು ಅದನ್ನು ಈವನ್ ಟು ಕೀಪ್ ಇಟ್ ಇಟ್ಸ್ ಅನ್ ಆಫೆನ್ಸ್. ಸೊ ನಾವು ಕೂಡ ಈ ಥರ ವಿಡಿಯೋ ಮಾಡಿ ವಿ ಆರ್ ಎಕ್ಸ್ಟ್ರೀಮ್ಲಿ ಸಾರಿ ಫಾರ್ ಡೂಯಿಂಗ್ ದಿಸ್ ವಿಡಿಯೋ. ಆ್ಯಂಡ್ ನೀವು ಯಾರು ಕೂಡ ಈ ಥರ ಒಂದು ವೈಲ್ಡ್ ಲೈಫ್ ಆರ್ಟಿಕಲ್ಸ್ನ ಯೂಸ್ ಮಾಡಿ ವಿಡಿಯೋ ಮಾಡೋದು ಕಾನೂನಿನ ಪ್ರಕಾರ ಅಪರಾಧ. ಸೊ ವಿ ಆರ್ ಆಲ್ಸೋ ಸಾರಿ ಆ್ಯಂಡ್ ವಿ ಆರ್ ಗೋನಾ ಬಿ ಕೋಆಪರೇಟಿಂಗ್ ವಿತ್ ದಿ ಆನ್ಗೋಯಿಂಗ್ ಇನ್ವೆಸ್ಟಿಗೇಷನ್ಸ್. ಥ್ಯಾಂಕ್ ಯು ವೆರಿ ಮಚ್. ಹಾಯ್, ಎಲ್ಲರಿಗೂ ನಮಸ್ಕಾರ. ಪಿಕಾಕ್ ಡ್ಯಾನ್ಸ್ ನಿನ್ನೆಯಿಂದ ಸಾಕಷ್ಟು ಡಿಸ್ಕಷನ್ ಎಲ್ಲ ಕಡೆ ಆಗ್ತಿದೆ. ನಾನು ಚಿಕ್ಕ ವಯಸ್ಸಿಂದ ಆ್ಯಕ್ಚುಲಿ ಫ್ಯಾನ್ಸಿ ಡ್ರೆಸ್ಗಳನ್ನು ನೋಡಿದ್ದೀನಿ, ಅಥವಾ ಕೃಷ್ಣ ಜನ್ಮಾಷ್ಟಮಿ ದಿವಸ ಎಲ್ಲ ಕಡೆ ನೋಡಿದ್ದೀನಿ, ಅಥವಾ ದರ್ಗದಲ್ಲಿ ಆಶೀರ್ವಾದ ಯೂಸ್ ಮಾಡೋಕ್ಕಾಗ್ತಾರೆ, ಅಥವಾ ಈ ಅಂಗಡಿಗಳಲ್ಲಿ ಧೂಪ ತೊಗೊಂಬಂದಾಗ ಅವ್ರ ಕೈಯಲ್ಲಿ ಕೂಡ ಇಟ್ಕೊಂಡಿರ್ತಾರೆ. ಸೊ ಐ ಹ್ಯಾವ್ ಬೇಸಿಕ್ಲಿ ಸೀನ್ ಇಟ್ ಆಲ್ ಅರೌಂಡ್ ಮೀ. ಸೊ ನಿಮ್ಮಂಗೆ ನಾನು ಈ ಕಾನ್ಸೆಪ್ಟ್ನ ಯೋಚನೆ ಮಾಡಿದಾಗ ಐ ವಾಸ್ ಲೈಕ್, ಲೆಟ್ಸ್ ರೆಂಟ್ ಇಟ್. ಬಿಕಾಸ್ ನೀವು ಇವಾಗ ನಿಮ್ಮ ಮನೇಲಿ ಯಾರಾದ್ರು ಮಕ್ಕಳಿದ್ರೆ ಅಥವಾ ಎಲ್ಲೇ ಇದ್ರು ನೀವು ಆ್ಯಕ್ಚುಲಿ ಅದನ್ನ ರೆಂಟ್ ಮಾಡ್ತೀರಾ. ಸೊ ನಾವು ಅದನ್ನ ಫಸ್ಟ್ ಮಾಡಿದ್ದೆ ಅದು ವಿ ವೆಂಟ್ ಟು ಅ ರೆಂಟಲ್ ಪ್ಲೇಸ್ ಆ್ಯಂಡ್ ಆಸ್ಕ್ ದೆಮ್ ದಟ್ ಇದನ್ನ ಈ ಕೊಲಾಬ್ರೇಷನ್ಗೆ ಕೊಡ್ತೀರಾ. ಬಿಕಾಸ್ ನಾವು ಯಾವುದನ್ನು ಪರ್ಸ್ನಲ್ ಆಗಿ ತೊಗೊಂಬರಲ್ಲ. ಇಟ್ ಈಸ್ ಆಲ್ವೇಸ್ ಅ ಕೊಲಾಬ್ರೇಷನ್ ವಿತ್ ಅ ಲಾಟ್ ಆಫ್ ಟೀಮ್ಸ್. ಒನ್ ಟೀಮ್ ಅಲ್ಲ, ಪೇಂಟ್ ಟೀಮ್ ಇರ್ಬೋದು, ಅಥವಾ ಫೆದರ್ಸ್ ಟೀಮ್ ಇರ್ಬೋದು, ಅಥವಾ ಶೂಟಿಂಗ್ ಟೀಮ್ ಇರ್ಬೋದು, ಅಥವಾ ಲೊಕೇಶನ್ ಟೀಮ್ ಇರ್ಬೋದು, ಜ್ಯುವೆಲ್ರಿ ಟೀಮ್ ಇರ್ಬೋದು. ಸಾಕಷ್ಟು ಟೀಮ್ಸ್ ಜೊತೆಗೆ ಸೇರಿ ಮಾಡುವಂಥ ವಿಡಿಯೋಸ್ ಇದು. ಸೊ ಎಸ್, ನಿಮ್ಮಂಗೆ ನಾನು ರೆಂಟ್ ಮಾಡಿದ್ದು. ಹಾಗಂತ ನಾನು ಮಾಡಿದ್ದು ಸರಿ ಅಂತಲೂ ನಾನು ಹೇಳ್ತಾ ಇಲ್ಲ. ಬಿಕಾಸ್ ಆಸ್ ಪರ್ ವೈಲ್ಡ್ ಲೈಫ್ 1972 ಆ್ಯಕ್ಟ್ ಆನಿಮಲ್ಸ್ನ ಪ್ರಿಸರ್ವ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಿನ್ನೆ ನಮಗೆ ಈ ನೋಟಿಸ್ ಬಂದಾಗ the whole team in the office has really helped us and really been sweet to us. Thank you so much, Manoj sir. ನಮ್ಗೆ ಇದನ್ನ ಬಿಡ್ಸ್ ಹೇಳಿದ್ದಕ್ಕೆ, that what can be the impact of it. And me being an influencer, I don't want to ತಪ್ಪಾಗಿ ಏನಾದರೂ ಹಾಕಿ ಅಥವಾ ಟು ಬಿ ನೋನ್ ಫಾರ್ ದ ರಾಂಗ್ ರೀಸನ್ಸ್ ನನಗಿಷ್ಟ ಇಲ್ಲ. ಸೊ ವಿ ಹ್ಯಾವ್ ಟೋಟ್ಲಿ ಪುಲ್ಡ್ ದ ವಿಡಿಯೋ ಡೌನ್. ಯಾಕೆ ಅಂದರೆ ಪೀಕಾಕ್ ಫೆದರ್ಸ್ನ ರೆಂಟ್ ಮಾಡೋದು ಕೂಡ ಒಂದು ಕ್ರೈಮ್ ಅಂತ ನಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ವಿಚ್ ವಿ ಆರ್ ನಾಟ್ ಅವೇರ್ ಅಬೌಟ್. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ಸಿಗೆ ಅಥವಾ ಎಲ್ಲೇ ಯೂಸ್ ಮಾಡಿದ್ರು ತುಂಬ ಹುಷಾರಾಗಿ ಯೂಸ್ ಮಾಡಿ. ಅಫ್ಕೋರ್ಸ್ ನಮ್ಗೆ ಗೊತ್ತು ನಿಮ್ಮ ತಲೆಯಲ್ಲೆಲ್ಲ ಎಲ್ಲ ಕಡೆ ಸಿಗುತ್ತೆ, ಅದನ್ನ ಎಲ್ಲಿ ಬೇಕಾದರೂ ಹೆರ್ಬೋದು. ದೇ ಆರ್ ಲಾಟ್ ಆಫ್ ಥಿಂಗ್ಸ್, ಬಟ್ ಲೆಟ್ಸ್ ಟ್ರೈ ಆ್ಯಂಡ್ ಪ್ರಿಸರ್ವ್ ಆರ್ ಆನಿಮಲ್ಸ್ ಆ್ಯಂಡ್ ಲೆಟ್ಸ್ ಟ್ರೈ ಆ್ಯಂಡ್ ಪ್ರಿಸರ್ವ್ ದ ಫಾರೆಸ್ಟ್ ಆ್ಯಂಡ್ ಲೆಟ್ಸ್ ನಾಟ್ ಮಿಸ್ಯೂಸ್ ಪೀಕಾಕ್ ಫೆದರ್ಸ್ ಯಾವುದೇ ರೀತಿಯಲ್ಲಿ. ಸೊ ಇಫ್ ಯು ಆರ್ ರೆಂಟಿಂಗ್ ಇಟ್ ಲೈಕ್ ವಿ ಹ್ಯಾವ್ ಡನ್, ಪ್ಲೀಸ್ ಅದನ್ನು ಕೂಡ ಮಾಡಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ ಫಾರ್ ಬೀಯಿಂಗ್ ಸೋ ಸಪೋರ್ಟಿವ್. ತುಂಬ ಮೆಸೇಜಸ್ ಬಂದಿದೆ ನಿನ್ನೆಯಿಂದ. ತುಂಬ ನ್ಯೂಸ್ ಚಾನೆಲ್ ಸಪೋರ್ಟ್ ಕೂಡ ಮಾಡಿದ್ದಾರೆ, ಎಕ್ಸ್ಪ್ಲೇನಿಂಗ್ ಹೌ ಇಟ್ ಕ್ಯಾನ್ ಬಿ ಯೂಸ್ಡ್. ಬಟ್ ನೀವು ಮಾಡ್ತಿದ್ರೆ ಡೋಂಟ್ ಯೂಸ್ ಇಟ್. ಹಾಗೆ ನನ್ನ ಕಡೆಯಿಂದ ಏನೇನಾದರೂ ನಿಮಗೆ ತಪ್ಪಾಗಿ ಮಾಡಿದ್ದೀನಿ ಅಂತ ಅನಿಸಿದ್ರೆ, ಬೈ ರೆಂಟಿಂಗ್ ಇಟ್ ಆರ್ ಕೊಲಾಬ್ರೇಟಿಂಗ್ ವಿತ್ ಸಮ್ ಸ್ಟೋರ್, ನಿಮ್ಮ ಥರನೇ I am truly sorry and it will not happen again. And lots of love. Om Saram. Namaskar. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.